ಅದ್ಯಾಕೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಣಿ ಪಕ್ಷಿಗಳ ಕಂಟಕ ಇರಬೇಕು ಅನ್ಸುತ್ತೆ. ಬೆಂಗಳೂರಲ್ಲಿ ಕಾರಿನ ಮೇಲೆ ಕಾಗೆ ಕೂತ್ ಮೇಲೆ ಮುಖ್ಯಮಂತ್ರಿಗಳು ಕಾರನ್ನೇ ಬದಲಾಯಿಸಿದ್ರು. ಆಮೇಲೆ ಹಾವು ಕಾಣಿಸ್ಕೊಂಡ ಮೇಲೆ ದೇವರಿಗೆ ಪೂಜೆ ಮಾಡಿಸಿದ್ರು. ಇವತ್ತು ಬೆಳಗಾವಿಯಲ್ಲಿ ಸಿಎಂ ಹೋಗ್ತಿದ್ದ ಕಾರನ್ನ ಬೀದಿ ನಾಯಿ ಹಿಂಬಾಲಿಸಿ ಸುದ್ದಿ ಮಾಡಿದೆ. ಬೆಳಗಾವಿ ಸರ್ಕಿಟ್ ಹೌಸ್ ನಲ್ಲಿ ಪೊಲೀಸರಿಂದ ಗೌರವ ವಂದನೆ ಸ್ವೀಕರಿಸಿ ಅಧಿವೇಶನಕ್ಕೆ ಹೋಗಲು ಕಾರು ಹತ್ತಿದ್ರು. ಆಗ ಬೀದಿ ನಾಯಿ ಕಾರಿನ ಹಿಂದೆಯೇ ಓಡಿ ಬಂತು. ಆಮೇಲೆ ಬೆಂಗಾವಲು ಪಡೆಯುವವರು ನಾಯನ್ನ ಓಡಿಸಿದ್ರು. ಬರೀ ಮುಖ್ಯಮಂತ್ರಿಗಳಿಗಷ್ಟೇ ಅಲ್ಲ, ಸರ್ಕಿಟ್ ಹೌಸ್ ಒಳಗೆ ಸರಿಸುಮಾರು 10 ಬೀದಿ ನಾಯಿಗಳು ಸೇರ್ಕೊಂಡಿದ್ರಿಂದ ಪೊಲೀಸರು ಪಟ್ಪಟ್ರು. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.